ನಿರೀಕ್ಷೆನೇ ಮಾಡಲಾರ್ದಂಥ ಅನಾಹುತ ಏನಲ್ಲ. ಯಾಕಂತಂದ್ರೆ 70 ವರ್ಷಗಳಿಂದ ಇರ್ತಕ್ಕಂಥ ಈ TB ಡ್ಯಾಮ್ ಎಷ್ಟರ ಮಟ್ಟಿಗೆ ಮೇಂಟೆನೆನ್ಸ್ ಇದೆ, TB ಬೋರ್ಡ್ನ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಂಥ ಪರಿಸ್ಥಿತಿ ಬಂತ ಅನ್ನೋಂಥ ಪ್ರಶ್ನೆ ಹೇಳುತ್ತೆ. ಇದರ ಪರಿಣಾಮ ಏನಂತಂದ್ರೆ ಹಳ್ಳಿಗಳಲ್ಲಿ ಎಷ್ಟೊಂದು ಹಳ್ಳಿಗಳು ಈಗ ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇದ್ದಾವೆ. 6 ಲಕ್ಷ ಹೆಕ್ಟೇರ್ ಪ್ರದೇಶ, ಒಂದೆರಡಲ್ಲ ನೋಡಿ, 6 ಲಕ್ಷ ಹೆಕ್ಟೇರ್ ಪ್ರದೇಶದ ಕೃಷಿಗೆ ಆತಂಕ ಎದುರಾಗಿದೆ. 3 ರಾಜ್ಯಗಳಲ್ಲಿ ಹರಡಿರ್ತಕ್ಕಂಥ ಪ್ರದೇಶ. 60 TMC ನೀರು ಖಾಲಿ ಆದ್ರೆ ರೈತರ ಬೆಳೆಗೆ ನೀರು ಇರೋದಿಲ್ಲ. ಖಾಲಿ ಮಾಡದೆ ಹೋದ್ರೆ ಕ್ರಸ್ಟ್ ಗೇಟಲ್ಲಿ ಕೊಚ್ಕೊಂಡು ಹೋಗ್ತಾನೆ ಇರುತ್ತೆ ನೀರು. ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗೆ ಮತ್ತೆ ಮುಂದೆ ಜಲಕ್ಷಾಮ ಕಾಡುತ್ತೆ, ಅವ್ರು ಒದ್ದಾಡಬೇಕಾಗತ್ತೆ. ಮಳೆ ಬಂತು ಅಂತ ಖುಷಿಯಾಗಿದ್ದ ರೈತರ ಕನಸು ಈಗ ಮತ್ತೆ ನುಚ್ಚು ನೂರಾಗಿದೆ. ಕನಿಷ್ಠ ಪಕ್ಷ ಬಂದಿರೋ ಮಳೆನ ಈಗ ಎಷ್ಟೋ ವರ್ಷಗಳ ನಂತರ TB ಡ್ಯಾಮ್ ತುಂಬಿತ್ತು, ಅದನ್ನು ಕೂಡ ಹಿಡಿದಿಟ್ಟು ಉಳಿಸಿಕೊಳ್ಳಲಾರದ, ರೈತರ ಬದುಕುಗಳನ್ನ ಹಸನುಗೊಳಿಸಲಾರದ ಒಂದು ದುರ್ಭರ ದಯನೀಯ ಪರಿಸ್ಥಿತಿನಲ್ಲಿ ಕರ್ನಾಟಕ ಇದೆಯಾ? ಹಾಗಾದ್ರೆ ಸರ್ಕಾರ ಗಮನ ಕೊಡ್ತಾ ಇಲ್ಲ, TB ಡ್ಯಾಮ್ನ ಆಡಳಿತ ಮಂಡಳಿ ಗಮನ ಕೊಡ್ತಾ ಇಲ್ವಾ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಜನ ಎಲ್ಲ ಈಗ 2 ವರ್ಷದಿಂದ ಬರಗಾಲ, ಕುಡಿಯೋದಕ್ಕೆ ನೀರಿಲ್ಲದೆ ಪರಿತಪಿಸಿದ್ದು, ಕೃಷಿಗೆ ನೀರಿಲ್ಲ ಅಂತ ಒದ್ದಾಡಿದ್ದು ಎಲ್ಲ ಕೂಡ ಕಣ್ಮುಂದೆ ಇದೆ. ಜಲಾಶಯ ಭರ್ತಿ ಆಯ್ತು ಅನ್ನುವಂಥ ಖುಷಿ ಕೂಡ ನೋಡಿದ್ವಿ ಆ ಭಾಗದಲ್ಲಿ. ಬಟ್ ಆ ಖುಷಿ ಬಹಳ ದಿನ ಉಳಿಲಿಲ್ಲ ಅಂತ. ಈಗ ನೀರ್ ಪೋಲಾಗುತ್ತೆ, ನದಿಗೆ ಬಿಟ್ರೆ ಅದು ನಾಳೆ ಕೃಷಿಗೂ ಬರಲ್ಲ, ಕುಡಿಯೋದಕ್ಕೂ ಬರಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಸಫರ್ ಆಗ್ಬೇಕಲ್ಲ ಅಂತ. ಖಂಡಿತ ಶ್ರುತಿ, ನೀವು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಯಾಕಂದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಈ ಒಂದು ಘಟನೆಗೆ ಕಾರಣವಾಯ್ತಾ ಅನ್ನುವ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ, ಜೊತೆಗೆ ಏನು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು 69ರಿಂದ 70 ವರ್ಷ ಹಳೆಯದಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯವನ್ನ ಬಹಳ ನಾಜೂಕಾಗಿ ಜೊತೆಗೆ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಅನಿವಾರ್ಯತೆ ಇರತಕ್ಕಂಥದ್ದು. ರಾಜ್ಯದ ಇತರ ಜಲಾಶಯಗಳಲ್ಲಿ ಗೇಟ್ಗೆ ಮುಂದೆ ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ತುಂಗಭದ್ರಾ ಜಲಾಶಯದಲ್ಲಿ ಆ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ. ಕೇವಲ ನಿರ್ವಹಣೆ ಮಾಡ್ತಾರೆ. ಅಂದರೆ ಜಲಾಶಯ ತುಂಬೋದು 2 ವರ್ಷಕ್ಕೆ ಒಮ್ಮೆ ಅನ್ನುವ ಪ್ರತೀತಿ ಈ ಭಾಗದಲ್ಲಿ ಇರತಕ್ಕಂಥದ್ದು. ಅಂದರೆ ಯಾಕೆ ಕಳೆದ ಬಾರಿ ಕೇವಲ 50%ನಷ್ಟು ಮಾತ್ರ ಜಲಾಶಯ ತುಂಬಿತ್ತು. ಅದರ ಹಿಂದೆ ಬರಗಾಲ ಬಂದಿರತಕ್ಕಂಥ ಹಿನ್ನೆಲೆಯಲ್ಲೂ ಆಗಲೂ ಕೂಡ ಜಲಾಶಯ ತುಂಬಿರಲಿಲ್ಲ. ಅಂದರೆ ಕಳೆದ 2 ವರ್ಷದ ಹಿಂದೆ ಜಲಾಶಯ ತುಂಬಿತ್ತು. ಹೀಗಾಗಿ ಅಂದರೆ ಎಲ್ಲೋ ಒಂದು ಕಡೆಗೆ ತುಂಗಭದ್ರಾ ಡ್ಯಾಮ್ನ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಮಾಡ್ತಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇರ್ತಕ್ಕಂಥದ್ದು. ಅದರ ಪರಿಣಾಮವಾಗಿ ಈಗಾಗಲೇ ಡ್ಯಾಮ್ ತುಂಬಿದ ಬಳಿಕ 100 TMC ಅಷ್ಟು ನೀರು ಹೊರಗಡೆ ಹೋಗಿದ್ರೆ ಈಗ ಅಪಾರ ಪ್ರಮಾಣದ ಅಂದರೆ 20 TMCಗೂ ಹೆಚ್ಚು, 20 TMCಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 20 ಅಡಿ ನೀರನ್ನ ಹೊರತೆಗಿಬೇಕಾದ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಅಂದರೆ ಸುಮಾರು 65 TMC ಅಷ್ಟು ನೀರನ್ನು ಈಗ ಹೊರಗೆ ಬಿಡಬೇಕಾಗುತ್ತೆ. ಆ ನೀರು ಯಾವುದಕ್ಕೂ ಕೂಡ ಬಳಕೆ ಆಗೋದಿಲ್ಲ. ಕೇವಲ ಇದೇ ರೀತಿಯಾಗಿ ನದಿಯಲ್ಲಿ ಹರಿದು ಹೋಗುತ್ತೆ, ಕುಡಿಯೋದಕ್ಕೂ ಬರಲ್ಲ, ರೈತರಿಗೂ ಜಮೀನಿಗೂ ಕೂಡ ಬಳಕೆ ಆಗೋದಿಲ್ಲ, ಸಂಪೂರ್ಣವಾಗಿ ಪೋಲಾಗುತ್ತೆ. ಮತ್ತೆ ಜಲಾಶಯ ಅರ್ಧಕ್ಕೆ ಇಳಿಯುತ್ತೆ. ಮತ್ತೊಮ್ಮೆ ಜಲಾಶಯ ತುಂಬಬೇಕು ಅಂದರೆ ಮತ್ತು 1 ತಿಂಗಳು ಮತ್ತೆ ಮಳೆ ಆಗ್ತಕ್ಕಂಥ ಏನು ಮಳೆಯಾದರೆ ಮಾತ್ರ ತುಂಬುತ್ತೆ. ಆದರೆ ಈಗ ಅಧಿಕಾರಿಗಳು ಮಾಡಿದ ನಿರ್ಲಕ್ಷ್ಯದಿಂದ ನಮ್ಮ ತುಂಗಭದ್ರಾ ಜಲಾಶಯಕ್ಕೆ ಈಗಾಯ್ತು ಅನ್ನುವ ಒಂದು ಚರ್ಚೆ ರೈತ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ತನಿಖೆಯೂ ಕೂಡ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ರೈತರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ CM ಅವರು ಅಂದರೆ 13ನೇ ತಾರೀಕು CM ಅವರು ಬಂದು ಈ ಒಂದು ಜಲಾಶಯಕ್ಕೆ ಬಾಗಿನವನ್ನು ಅರ್ಪಣೆ ಮಾಡೋದಕ್ಕೆ ಸಿದ್ಧರಾಗಿದ್ದರು. ಈಗಾಗಲೇ TPಯು ಕೂಡ ಬಂದಿತ್ತು. ಆದರೆ ಈಗ ಆ ಕಾರ್ಯಕ್ರಮ ಕೂಡ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ, ಓಕೆ ರೇಣುಕಾರಾಧ್ಯ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದೇ ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗಿದೆ. 70 ವರ್ಷಗಳು ಕಳೆದು ಹೋಗಿದೆ, ಆದರೂ ಕೂಡ TB ಬೋರ್ಡ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಕ್ರಸ್ಟ್ ಗೇಟ್ಗಳು ದುರಸ್ತಿ ಆದರೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕಾಗಿಲ್ವಾ ಅಧಿಕಾರಿಗಳಿಗೆ ಅನ್ನೋದು ಪ್ರಶ್ನೆ. ರಾಜ್ಯದ ಅನ್ಯ ಜಲಾಶಯಗಳಿಗೆ ಪರ್ಯಾಯ ವ್ಯವಸ್ಥೆ, ಆದರೆ ತುಂಗಭದ್ರಾ ಜಲಾಶಯದಲ್ಲಿ ಮಾತ್ರ ಆ ರೀತಿಯ ಪರ್ಯಾಯ ವ್ಯವಸ್ಥೆಯೇ ಇಲ್ಲ. ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಪಾರ ಪ್ರಮಾಣದ ನೀರು ಈಗ ಪೋಲಾಗ್ತಾ ಇದೆ. ಜನ ಅದಕ್ಕೆ ಒದ್ದಾಡಬೇಕೀಗ. ಪ್ರಕೃತಿಯ ಮುನಿಸಲ್ಲ ಇದು, ಅಧಿಕಾರಿಗಳ ಎಡವಟ್ಟು. ಅಧಿಕಾರಿಗಳ ಎಡವಟ್ಟಿಂದ ಜನ ಒದ್ದಾಡಬೇಕಲ್ಲ. TB ಬೋರ್ಡ್ ಅಧಿಕಾರಿಗಳು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಎಸ್, ವಿಲ್ ಗೋ ಬ್ಯಾಕ್ ಟು ರೇಣುಕಾರಾಧ್ಯ. ಈಗ
ಬೇರೆ ಇನ್ಯಾವುದಾದ್ರೂ ಕ್ರಮ, ಈಗ ಬೇರೆ ಡ್ಯಾಮ್ಗಳಲ್ಲಿ ಪರ್ಯಾಯ ವ್ಯವಸ್ಥೆಗಳು ಇರ್ತಕ್ಕಂಥದ್ದು ಕರ್ನಾಟಕದ ಇತರೆ ಎಲ್ಲ ಡ್ಯಾಮ್ಗಳಲ್ಲಿ, ಆದರೆ ಇದು ಬರೀ ಸುಣ್ಣದ ಕಲ್ಲು ಮತ್ತೆ ಸಿಮೆಂಟ್ ಉಪಯೋಗಿಸಿಲ್ಲ ಅಂತ ಹೇಳಲಾಗುತ್ತೆ. ಅಂದರೆ ಹಿಂದಿನ ರೀತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಡ್ಯಾಮ್ ಇದು. ಅವತ್ತಿನ ಹೈದರಾಬಾದ್ ರಾಜ್ಯ ಮತ್ತು ಮೈಸೂರು ರಾಜ್ಯದ ಒಂದು ಜಂಟಿ ಕಾರ್ಯಯೋಜನೆ ಇದು. ಹಂಗಿರುವಾಗ ಎಷ್ಟು ಕೇರ್ಫುಲ್ ಆಗಿ ಇದನ್ನ ನೋಡ್ಕೊಬೇಕು. ಮಳೆನ ಹೆಂಗೆ ಇವರು ದೇ ಟೇಕ್ ಇಟ್ ಆಸ್ ಗ್ರಾಂಟೆಡ್, ಸುಮ್ಮನೆ 2 ವರ್ಷಕ್ಕೊಂದ್ಸರಿ ತುಂಬುತ್ತೆ ಹಾಗಾಗಿ ನಾವು ಮೇಂಟೈನ್ ಮಾಡೋದಿಲ್ಲ. ಮೇಂಟೆನೆನ್ಸ್ ಅಲ್ಲಿ ಎಲ್ಲೆಲ್ಲಿ ಲೋಪದೋಷಗಳಾಗಿದೆ ರೇಣುಕಾರಾಧ್ಯ ಒಂದು. ಎರಡನೇದು, ಈಗ ಇಮಿಡಿಯೇಟ್ ಪ್ರವಾಹ ಭೀತಿ ಏನು ಕಾಡ್ತಾ ಇದೆಯಲ್ಲ, ಆ ಗ್ರಾಮಗಳಿಗೆ ತುರ್ತು ಕ್ರಮವಾಗಿ ಏನು ವ್ಯವಸ್ಥೆ ಮಾಡ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಡ್ಯಾಮ್ ಅನ್ನ ಅಂದ್ರೆ ತುಂಗಭದ್ರಾ ಜಲಾಶಯವನ್ನ ಅಧಿಕಾರಿಗಳು ಅತ್ಯಂತ ಸೂಕ್ಷ್ಮವಾಗಿ ಮತ್ತು ನಾಜೂಕಾಗಿ ನೋಡ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಸುಮಾರು 70 ವರ್ಷ ಹಳೆಯದಾಗಿರ್ತಕ್ಕಂಥ ಈ ಡ್ಯಾಮ್ ಇಷ್ಟು ದಿನ ಗಟ್ಟಿಮುಟ್ಟಾಗಿತ್ತು ಅನ್ನುವ ಒಂದು ಅಭಿಪ್ರಾಯ ಇತ್ತು. ಶ್ರೀಲಕ್ಷ್ಮಿ, ನೀವು TB ಡ್ಯಾಮ್ನಲ್ಲಿರ್ತಕ್ಕಂಥ ಅಧಿಕಾರಿಗಳ ಸಂಖ್ಯೆಯನ್ನು ಕೇಳಿದ್ರೆ ನೀವು ನಿಜಕ್ಕೂ ಇಷ್ಟೆಲ್ಲ ಅಧಿಕಾರಿಗಳಿದ್ರು ಇಷ್ಟೆಲ್ಲ ನಿರ್ಲಕ್ಷ್ಯ ಯಾಕಾಯ್ತು ಅನ್ನುವ ಪ್ರಶ್ನೆಯನ್ನು ಮತ್ತೆ ಕೇಳ್ತಾರೆ. ಯಾಕಂದ್ರೆ 60ಕ್ಕೂ ಹೆಚ್ಚು ಅಧಿಕಾರಿಗಳು ಈ ಡ್ಯಾಮ್ನಲ್ಲಿ ನಿರ್ವಹಣೆಗೆ ಅಂತಾನೆ ಇರ್ತಕ್ಕಂಥದ್ದು. ಯಾಕಂದ್ರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣದ ಅಧಿಕಾರಿಗಳು ಕೂಡ ಈ ಡ್ಯಾಮ್ನಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲರ ಕೆಲಸ ಏನು ಅಂದ್ರೆ ಡ್ಯಾಮ್ನ ಪ್ರತಿಯೊಂದು ಬದಲಾವಣೆಗಳನ್ನ ಗಮನಿಸಬೇಕು. ಜೊತೆಗೆ ತುರ್ತಾಗಿ ಅದಕ್ಕೆ ಬೇಕಾದ ಸಮಸ್ಯೆಗಳು ಉಂಟಾದಾಗ ಅದನ್ನ ಪರಿಹರಿಸ್ತಕ್ಕಂಥ ಒಂದು ಕೆಲಸ ಅವ್ರದ್ದಾಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ತುಂಗಭದ್ರಾ ಜಲಾಶಯ ತುಂಬಿದ್ರೆ ಸಾಕು ಅಥವಾ ತುಂಗಭದ್ರಾ ಜಲಾಶಯದಲ್ಲಿ ನೀರಿಲ್ಲದೆ ಇದ್ರೆ ಸಾಕು, ನಮಗೆ ಎಷ್ಟು ನೀರು ಬೇಕು ನಿಮಗೆ ಎಷ್ಟು ನೀರು ಬೇಕು ಅಂತ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳು ಕಿತ್ತಾಡ್ತಾರೆ. ಆದರೆ ಜಲಾಶಯದ ಗಟ್ಟಿಮುಟ್ಟಾಗಿದೆಯಾ ಅಥವಾ ಹಳೆಯದಾಗಿದೆ ಅದರ ಬಗ್ಗೆ ನಾವು ಚಿಂತಿಸೋಣ ಅನ್ನೋದ್ರ ಬಗ್ಗೆ 70 ವರ್ಷದಲ್ಲಿ ಇಲ್ಲಿಯವರೆಗೂ ಒಮ್ಮೆ ಒಂದು ಅಥವಾ ಒಂದೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿಲ್ಲ. ಇದರ ಬಗ್ಗೆ ಯಾರು ಕೂಡ ತಲೆ ಕೊಡಿಸ್ಕೊಂಡಿರಲಿಲ್ಲ. ಅದಕ್ಕೆ ಈಗ ಒಂದು ದೊಡ್ಡ ಜನಗಳ ಜೀವಕ್ಕೆ ಬೆಲೆನೇ ಇಲ್ಲ. ಖಂಡಿತ ಶ್ರೀಲಕ್ಷ್ಮಿ, ಈ ಬಗ್ಗೆ ಇದು ಕೇವಲ ಒಬ್ಬರ ಬದುಕಿನ ಪ್ರಶ್ನೆ ಅಲ್ಲ. ಸುಮಾರು ಈಗಾಗಲೇ ಹೇಳಿದಂತೆ 6 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಉಣಿಸ್ತಕ್ಕಂಥ ತುಂಗಭದ್ರಾ ಜಲಾಶಯ ಈಗ ಸಂಪೂರ್ಣವಾಗಿ ಭರ್ತಿಯಾಗಿತ್ತು. ಅಂದ್ರೆ ಒಂದು ನಾಡನುಡಿಯ ಪ್ರಕಾರ ಹೇಳೋದಾದ್ರೆ, ಒಂದು ರೀತಿ ತುಂಬು ಗರ್ಭಿಣಿ ಇದ್ದಾಗ ಯಾವ ರೀತಿಯಾಗಿ ಅವರಿಗೆ ಸಮಸ್ಯೆಯಾಗಿ ಮಗು ಹೊರಗಡೆ ಹೋಗುತ್ತೆ, ಅದೇ ಸಂದರ್ಭ ಈಗ ತುಂಗಭದ್ರಾ ಜಲಾಶಯಕ್ಕೆ ಬಂದಿರತಕ್ಕಂಥದ್ದು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಇರ್ತಕ್ಕಂಥ ಮಗುವಿನ ರೀತಿ ಏನು ನೀರಿತ್ತು, ಆ ನೀರನ್ನ ಸಂಪೂರ್ಣವಾಗಿ ಈಗ ಹೊರಗಡೆ ಬಿಡ್ತಾ ಇರ್ತಕ್ಕಂಥದ್ದು ಈ ಭಾಗದ ರೈತರಿಗೆ ನಿಜಕ್ಕೂ ಒಂದು ರೀತಿಯ ನೋವಾಗ್ತಾ ಇದೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಏನಾಗುತ್ತೆ ಅನ್ನುವ ಆತಂಕದಲ್ಲಿ ಅವರೆಲ್ಲರೂ ಕೂಡ ಕಾಲವನ್ನು ಕಳೀತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ರೇಣುಕಾರಾಧ್ಯ, ಡೀಟೇಲ್ಸ್ಗಾಗಿ. ನೋಡಿ, ರಿಪಬ್ಲಿಕನ್ ಕನ್ನಡದ ಅತಿ ದೊಡ್ಡ ತಂಡ ಅಲ್ಲೇ ಇದೆ. ಅಲ್ಲಿನ ವ್ಯವಸ್ಥೆಗಳು ಹೇಗೆ, ಪರಿಸ್ಥಿತಿ ಹೇಗೆ, ನಿರಂತರವಾಗಿ ಆ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಈಗ ಬೇರೆ ಸುದ್ದಿ ಕಡೆ ಕೂಡ ಗಮನ ಕೊಡೋಣ. ಮಾಂಸ ಮಾರಾಟ ಜಟಾಪಟಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ರಾಜಸ್ಥಾನದ ಮಾಂಸದ ಬಗ್ಗೆ ಆಹಾರ ಇಲಾಖೆ ಅಪ್ಡೇಟ್ ಒಂದನ್ನು ಕೊಟ್ಟಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ವೈಜ್ಞಾನಿಕ ಪರೀಕ್ಷೆಯಾಗಿದ್ದು ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸ ಅನ್ನೋದು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ. ಆದರೆ ಮಾಂಸ ಸೇವಿಸುವ ಮೊದಲು ಚೆನ್ನಾಗಿ ಬೇಯಿಸಬೇಕು. ಮಾಂಸ ತಿನ್ನೋದಕ್ಕೆ ಯೋಗ್ಯ ಅನ್ನೋದು ವರದಿಯಲ್ಲಿ ಉಲ್ಲೇಖ